ಗಂಗಾ ಶೆಟ್ಟಿ ಅಷ್ಟು ಸುಲಭ ಅವಳನ್ನ ನಂಬೇಡ. ಅವಳು ಒಂಥರ ಊಸುರು ಬಳ್ಳಿ ಇದ್ದಂಗೆ, ಯಾವ ಬೇಕಾದ್ರೆ ಬಣ್ಣ ಬದಲಾಯಿಸ್ಬಿಡ್ತಾಳೆ. ಹುಷಾರಾಗಿರು. ಏನಿಲ್ಲ ಕಣೋ, ಅವಳು ಏನ್ ಹೇಳ್ತಾ ಇದ್ದಾಳೆ ಗೊತ್ತಾ? ನಾನು ಎಷ್ಟು ತಪ್ಪು ಮಾಡ್ಬಿಟ್ಟೆ ಅಂತ ಅಳ್ತಾ ಇದ್ದಾಳೆ ಕಣೋ. ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾನೆಲ್ಲ ನೋಡ್ಕೊಳ್ತೀನಿ ಬಾರೋ. ಐ ಆಮ್ ಸಾರಿ. ನೋ ಪ್ರಾಬ್ಲಮ್. ಕೈ ಮಿಲಾಸೆ. ಹುಡುಕ್ತಾರ ಕಚ್ಕೊಬಿಟ್ಟಿದಾರಲ್ಲ. ಪ್ರೀತಿಯಿಂದ ಹಾಗೆ ಕಣಯ್ಯ. ಅವರ ಪ್ರೇಮ ಈಗ ತಾನೇ ಆರಂಭವಾಗಿ ಪಲ್ಲವಿ ತನಕ ಬಂದಿದೆ. ಇನ್ನು ಒಂದ್ ಚರಣ ಬಾಕಿ ಇದೆ. ಅದ್ ಮುಗಿದ್ಮೇಲೆ ಅವ್ರು ಬರೋದು ಕಣ್ರಯ್ಯ. ರಾಧಾ, ಇದು ಕನ್ಸು ನನ್ಸೋ ಒಂದು ಗೊತ್ತಾಗ್ತಿಲ್ಲ. ಯಾಕೆ? ನೀನ್ ಇಷ್ಟು ಬೇಗ ಬದಲಾಗ್ತಿ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಕೃಷ್ಣ, ಮಳೆ ಎಷ್ಟೇ ಜೋರಾಗಿ ಸುರಿದ್ರು ನದಿಯಾಗಿ ಹರಿದೆವು ಸಾಗರನ್ ಸೇರ್ಲೇಬೇಕು. ಹಾಗೆ ಹೆಣ್ಣು ಕೂಡ ಎಷ್ಟೇ ಗಂಡು ಬೇರೆ ಆದ್ರೂ ಸಹನೆ ಎನ್ನೋ ನದಿ ಮೂಲಕ ಪ್ರೀತಿ ಸಾಗರನ ಸೇರ್ಲೇಬೇಕು ಅಲ್ವಾ ಕೃಷ್ಣ? ಈಗ ನನಗಾಗ್ತಾ ಇರೋ ಖುಷಿನಲ್ಲಿ ಎರಡಲ್ಲ ಒಂದ್ ರೇಖೆ ಇದ್ರೂ ಸಾಕು. ನಿನ್ನೂ ನಿಂತ್ಕೊಂಡು ಚಂದ್ರಲೋಕಕ್ಕೆ ಹಾರಬೇಕು ಅನಿಸ್ತಾ ಇದೆ. ನಿಜವಾಗ್ಲೂ ಹೇಳ್ಬೇಕು ಅದು ಏನಾಯ್ತು ರಾಧಾ? ಏನಾಯ್ತು? ಕೃಷ್ಣ ನನ್ನನ್ನು ಬಲಾತ್ಕಾರ ಮಾಡೋ ಪ್ರಯತ್ನ ಪಟ್ಟ. ಸರ್, ನನ್ ಮಾತು ನಂಬಿ ಸರ್. ರಾಧಾ, ಏನಾಯ್ತು ನಿನ್ಗೆ? ಏನು ಅವಳೇನ ಕೇಳೋದು ಮಾಡೋದು ಮಾಡ್ಬಿಟ್ಟು? ರಾಜಾ, ನನ್ ಮಾತು ನಂಬು. ನಾನೇನು ಮಾಡ್ಲಿಲ್ಲ ಕಣೋ. ಏಯ್, ಎಷ್ಟೇ ಯುಗ ಬಂದ್ರು ಕೃಷ್ಣನೇ ಪೊರ್ಕಿನೇ ನನ್ ಮಗನ. ನೀನಿಂತ ಅನ್ಕೊಂಡಿರ್ಲಿಲ್ಲ. I'm ashamed of you. You're suspended. Sir. Get out of the college. Get out. Come on, boys. Come on. ಅಪ್ಪ, ಮುಚ್ಚ ಬಾಯ್ನ. ನೀನು ಬಾಯಾರಿಕೆ ಅಂದಾಗ ನನ್ನ ಮೈ ಬೆವರನ್ನೇ ನೀನ್ ಮಾಡಿ ನೀನು ಕುಡಿದ್ದೆ. ನನ್ನ ಮಂಡಿ ಚಿಪ್ಸ್ ಹೌಸಿ ನಿನ್ ಮೈಯಲ್ಲಿ ಶಕ್ತಿ ತುಂಬಿದ್ದು ನೀನಿಂತ ಹಲ್ಕ ಕೆಲಸ ಮಾಡ್ಲಿ ಅಂತಲ್ಲ. ನಾನೇನಂತ ಹಲ್ಕ ಕೆಲಸ ಮಾಡ್ದಪ್ಪ? ಏನ್ ಮಾಡ್ದೆ ಅಲ್ವೋ? ಒಂದು ಹೆಣ್ಣು ನೋಡಿದ ತಕ್ಷಣ ಮನುಷ್ಯತ್ವನೇ ಮರ್ತು ನಾಯಿ ತರ ಆಡಿದೆಯಲ್ಲ, ಇದಕ್ಕಿಂತ ಇದೇನೋ ಬೇಕು? ನಮ್ಮ ವಂಶದಲ್ಲಿ ಉಣ್ಣಕ್ಕೆ ಬರಾಯ್ತು ಕಣೋ, ಆದ್ರೆ ಸ್ವಾಭಿಮಾನಕ್ಕೆ ಬರ ಇರ್ಲಿಲ್ಲ. ಅದಕ್ಕೂ ತಂದಿಟ್ಬಿಟ್ಟಲ್ಲ ನೀನು. ಅಮ್ಮ, ಅಪ್ಪ ನೀನಾದ್ರು ಬುದ್ಧಿ ಹೇಳಮ್ಮ. ಹೆತ್ತ ಮಗನ್ಗೆ ಬುದ್ಧಿ ಹೇಳೋಕಾಗ್ಲಿಲ್ಲ, ಇನ್ನು ಅವ್ರಿಗೆ ಬುದ್ಧಿ ಹೇಳೋಷ್ಟು ಬುದ್ಧಿವಂತಲಲ್ಲಪ್ಪ ನಾನು. ನೀನು ಇದನ್ನ ನಂಬ್ತೀಯಮ್ಮ? ಇಡೀ ಕಾಲೇಜ್ನಲ್ಲೆಲ್ಲ ಒಳ್ಳೆ ವಿದ್ಯಾರ್ಥಿ ಅಂತ ನಂಬಿದ್ದ ನಿಮ್ ಪ್ರಿನ್ಸಿಪಾಲೇ ನೀನ್ ನಂಬ್ಲಿಲ್ಲ, ನಾನ್ ಹೇಗೋ ನಂಬ್ಲಿ? ಅಮ್ಮ, ಪ್ರಾಣಕ್ಕಿಂತ ಯಾಕೆ ನಮಗಿಂತ ಹೆಚ್ಚಾಗಿ ಪ್ರೀತಿಸಿದ್ದ ರಾಧಂಗೆ ಮೋಸ ಮಾಡಿರೋ ನೀನೇನ್ ಹೇಗೋ ನಂಬ್ಲಿ? ಒಬ್ಬ ಮಗ ಅಲ್ಲ, ಒಂದ್ ಕಣ್ಣಲ್ಲ ಅಂತ ಎಲ್ಲಾ ಹೇಳಿದ್ರು. ನಿನ್ನ ನಮ್ ಕಣ್ಣ ಕಾಪಾಡಿದ್ವಿ. ನಿಂಗೆ ಯಾವ ಕೊರತೆನೂ ಆಗ್ಬಾರ್ದು ಅಂತ ನಮ್ಮನೆ ಮಠ ಆಸ್ತಿ ಒಡವೆನೆಲ್ಲ ಅಡ ಇಟ್ಟು ನಿನ್ನ ಓದಿಸಿದ್ವಿ. ಮನೆ ನಿನ್ ಸುಳ್ಳು ಹೇಳಿ ಮೋಸ ಮಾಡಿ ಚಿನ್ನದ ಒಡವೆಗಳನ್ನ ಹಾಕೊಂಡು ಮೆರಿತಾ ಇದೀವಿ ಅಂತ ತಿಳ್ಕೊಂಡ್ಯಾ? ಇದೆಲ್ಲ ನಕಲಿನಪ್ಪ, ನಮ್ ಬಾಳಿನ ಹಾಗೆ ನಕಲಿ. ನಿನ್ನ ಹೆತ್ತಿದ್ದಕ್ಕೆ ನಮಗ್ ಸಿಕ್ಕಿದ್ದಿದೆ. ಅವನಿಗೇನೆ ತೋರಿಸ್ತೀಯಾ? ನಮಗ್ ಉಳಿದಿರೋದು ಒಂದೇ ಒಂದು ಉಸಿರು, ಅದು ಇವನು ಅಂತ ತಿಳ್ಕೊಂಡಿದ್ವಿ. ಆದ್ರೆ ಕತ್ತೆ ಹಿಸುಬಿಟ್ಟಲ್ಲೇ. ಇವನಿಗೆ ಅಂತ ಕಟ್ತಿರೋ ಈ ಮನೆಯಲ್ಲಿ ಇವನೇ ಇರ್ಲಿ. ನಡಿಯ ಹೋಗೋಣ. ಹಿಂದೆ ಕಲ್ಲೊಡ್ದು ಜೀವನ ಮಾಡ್ತಿರ್ಲಿಲ್ವಾ? ಅದೇ ರೀತಿ ಬಾಳೋಣ. ನಡಿಯ ಹೋಗೋಣ. ಅಪ್ಪ, ಅಮ್ಮ, ನಿಂತ್ಕೊಳಪ್ಪ, ನನ್ನ ಮಾತು ಕೇಳಪ್ಪ. ನೀನೇ ಇರೋ ಈ ಮನೆಯಲ್ಲಿ. ಅಪ್ಪ, ನಡಿಯ. ಅಪ್ಪ,
ನಾನು ಯಾರ ದಾರಿಗೂ ಅಡ್ಡ ಬಂದಿಲ್ಲ, ಯಾವ ತಪ್ಪು ಮಾಡಿಲ್ಲ. ಆದ್ರೂ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಈ ಮನೆ ನನಗೋಸ್ಕರ ಕಟ್ಟಿದ್ದು, ಕಟ್ಟಿದವ್ರು ನೀವು ಈ ಮನೇಲಿ ಇರ್ಬೇಕು. ನಾನೇ ಮನೆ ಬಿಟ್ಟು ಹೋಗ್ತೀನಿ. ಕೃಷ್ಣ 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 ಅಲ್ಲ ಕಡ್ಲ, ಈ ಐಡಿಯಾನ ನೀನ್ ಮೊದ್ಲೇ ಉಪಯೋಗಿಸ್ಬಿಟ್ಟಿದ್ರೆ ಇಷ್ಟೊತ್ತಿಗಾಗ್ಲೇ ಈ ನನ್ ಮಗನ ಇಲ್ಲಿಂದ ಎತ್ತಂಗಡಿ ಮಾಡ್ಕೊಂಡು ಹೊಂಟೋಗಿರೋವು. ಡ್ಯಾಡಿ, ಬಡಪೆಟ್ಟಕ್ ಬಗ್ಗೋಲ್ಲ ಅಂತ ಗೊತ್ತಾದ್ಮೇಲೆ ತಾನೇ ಬ್ರಹ್ಮಾಸ್ತ್ರ ಉಪಯೋಗಿಸಿದ್ದು, ಅದಕ್ಕೆ ಲೇಟ್ ಆಯ್ತು. ಏನೇ ಆಗ್ಲಿ ಕಣ್ಣೋ, ಎಕ್ಸಲೆಂಟ್. ಮನೆ ಒಳಗೆ ಹಬ್ಬ ನಿನ್ಗೆ ಇವತ್ತು. ನಿನ್ಗೇನ್ ಬೇಕು ಕೇಳಲ್ಲ, ಮಾರುತಿ 1000 ಬೇಕಾ? ಅರೆ ತೇರಿ, ಇವಳೇನು ಹೀಗಾಡ್ತಿದ್ದಾಳೆ? ಬಂಗ ಹತ್ತಿರ ಲಂಗ ಸವಾಸ ನಮ್ಗೆ ಯಾಕೆ ಅನ್ನೋ ಹಾಗೆ. ನನ್ ಮಗನೇ, ಇಬ್ರು ನಾಟಕ ಆಡ್ತಾ ಇದ್ದೀರಾ? ನನ್ಗೇನು ಗೊತ್ತಿಲ್ಲಪ್ಪ. ಇನ್ನೇನು ಒಳ್ಳೆ ಮೆಣಸಿಗೆ ಹಾಕೊಂಡಂಗ ಆಡ್ತಾಳೆ. ಇನ್ನೇನು ಮಾಡಕ್ಕಾಗಲ್ಲ. ನಿತ್ಕೊಳೆ. ಏನೇ ನಿನ್ನ ಅವತಾರ? ನಿಜವಾಗ್ಲೂ ಹೇಳು, ಕೃಷ್ಣ ನಿನ್ ರೇಪ್ ಮಾಡೋಕೆ ಪ್ರಯತ್ನ ಪಟ್ನ? ನೀನ್ ನೋಡಿದ್ರೆ ಆತರ ಅನಿಸ್ತಾ ಇಲ್ವೇ? ಬಟ್ನೋ ಬಿಟ್ನೋ ಅಂತೂ ಕುಲ್ಗೆಟ್ನಲ್ಲ. ಐ ಆಮ್ ಸೋ ಹ್ಯಾಪಿ. ಬನ್ನಿ, ಸೀಟ್ ಕೊಡಿಸ್ತೀನಿ. ಒಂದಿಷ್ಟು ಅನ್ಯಾಯ ಒಳ್ಳೆ ಸ್ಟೂಡೆಂಟ್ ಲೈಫ್ ಹಾಳು ಮಾಡ್ತೀಯಲ್ಲ ಪಾಂಚಾಲಿ. ಯಾಕಲೆ ಬಾಯ್ಗೆ ಬಂದಾಗ ಮಾತಾಡ್ತೀರಾ? ಮನೇಲಿ ಹೇಳ್ ಬಂದಿದ್ದೀರಾ? ಎಲ್ರು ಸುಮ್ನೆ ಹೊರಟೋಗಿ, ಇಲ್ಲ ಅಂದ್ರೆ ನಿಮ್ಮ ಮೇಲೆ ಬಟ್ಟೆ ಇರಲ್ಲ ಅಷ್ಟೇ. ಏನೇ ಮಾಡ್ತೀಯಾ? ಒಕ್ಕೊಡ್ತೀಯಾ? ನಿನ್ನ ಒದ್ಯೋದ್ ಬಿಟ್ಟು ಒಗಸ್ಕೋತಾರಂತೆ. ಎತ್ರ ನನ್ ಮಕ್ಕಳ ಕೈನಾಲೆ, ನನ್ ಮಕ್ಕಳ ಒಬ್ಬೊಬ್ರಿಗೆ ಸಿಗಾಕ್ಬಿಡ್ತೀನಿ. ನನ್ ಮಕ್ಕಳ ಹತ್ರ ಬಂದ್ರೆ ನನ್ ದೋಸೆ ಹುಯ್ಯ. ಮೊದ್ಲು ಇವನ್ ಕಾಲಿ ಬಟ್ಟೆ ಹಾಕ್ರು. ಇಲ್ಲೆಲ್ಲ ಬಂದ್, ಕಿಟಿಗೆ ಬಂದ್, ಬಾಗಲ್ ಬಂದ್, ಹುಡುಗಾಟ ಬಂದ್. ಇದು ನಿನಗೆ. ಅವಳನ್ನ ನನ್ನ ಹತ್ರ ಕರ್ಕೊಂಡ್ ಬಂದಿದ್ದಕ್ಕೆ. ನನಗೆ ಭಿಕ್ಷೆ ಆಗ್ತಾ ಇದೆಯಲ್ಲ. ಭಿಕ್ಷೆ ಅಲ್ಲ, ಬಕ್ಷಿಸ್. ಇದನ್ನ ತಗೊಂಡು ಜಾಗ ಖಾಲಿ ಮಾಡು. ನಾನು ಅವಳಿಗೆ ಸ್ವಲ್ಪ ಪಾಠ ಹೇಳ್ಕೊಡ್ಬೇಕು. ಪಾಠ ಹೇಳ್ಕೊಳಕ್ ನೀನ್ ಯಾವ ಸೀಮೆ ಲೆಕ್ಚರರ್ ಅಲ್ಲೇ? ಇವಳ ಲೈಫ್ ಅನ್ನೋ ಪಾಠಕ್ಕೆ ನಾನೇ ಲೆಕ್ಚರರ್. ಇಷ್ಟು ದಿನ ಅವಳಿಗೆ ಸಮುದ್ರದ ನೀರು ಹಾವಿಯಾಗಿ ಮಳೆ ಸುರಿಯೋದು ಗೊತ್ತಿತ್ತು. ಆದ್ರೆ ನಾನೀಗ ಹೇಳೋದು ಗುಡುಗು ಸಿಡ್ಲು ಜೊತೆ ಸುರಿಯೋ ಭಾರಿ ಮಳೆ ಕತೆ. ನೀನ್ ಮಳೆ ಆದ್ರೆ ಅದನ್ನ ಸುಡೋ ಬೆಂಕಿ ಕಣ ನಾನು. ಬೆಕ್ಕಿನ ಮರಿಗೂ ಬೆಂಕಿಗೂ ಹೋಲಿಕೆ ಸರಿ ಬರಲ್ಲ. ಮರ್ಯಾದೆಗಳಿಂದ ಜಾಗ ಖಾಲಿ ಮಾಡು, ಇಲ್ಲ ಅಂದ್ರೆ ಪ್ಲಾಸ್ಟಿಕ್ ಸರ್ಜರಿ ಮಾಡೋದು ಒರಿಜಿನಲ್ ಗೆಟಪ್ ಬರ್ಬಾರ್ದು. ಹಂಗ್ ಓದೇ ತಿಂತೀಯ. ಅದನ್ನ ಯಾವ್ದಾರ ಗಂಡುಗಳು ಕೇಳ. ಹಂಗಾದ್ರೆ ಭಾರಿ ದೊಡ್ಡ ಗಂಡಸ ನೀನು. ಗಿಡ ಹೊಡೆದ್ರೆ ಬುಡ ಗಿಡ ಏನು ಇರಬಾರ್ದು ನಿನಗೆ. ಗಂಡಸ ನೀನು.
ರಾಧಾ. For more updates, like, comment, subscribe to our channel.